ಮುಧೋಳದಲ್ಲಿ ನಡೆದ ರನ್ನ ಉತ್ಸವ 2ನೇ ದಿನ ಕಾರ್ಯಕ್ರಮಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಚಾಲನೆ ನೀಡಿದರು. ಕಲೆ ಸಂಸ್ಕೃತಿ ಬಗ್ಗೆ ಯುವ ಪೀಳಿಗೆಗೆ ಅರಿವು ಮೂಡಿಸಲು ಇಂತಹ ಉತ್ಸವಗಳನ್ನು ಆಯೋಜಿಸಲಾಗುತ್ತಿದೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಅಭಿಪ್ರಾಯಪಟ್ಟರು. ಅವರು ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದ ಚಾವುಂಡರಾಯ ವೇದಿಕೆಯಲ್ಲಿ ರನ್ನ ವೈಭವದ ನಿಮಿತ್ತ ಭಾನುವಾರ ಸಾಧಕರ ಸನ್ಮಾನ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿ ಮಾತನಾಡಿದರು. ಹಲವು ವರ್ಷಗಳಿಂದ ಸ್ಥಗಿತಗೊಂಡಿದ್ದ ರನ್ನ ಉತ್ಸವವನ್ನು ಮತ್ತೆ ಆರಂಭಿಸಿ ವೈಭವಿತವಾಗಿ ಆಚರಿಸಲಾಗುತ್ತಿದೆ. ಉತ್ಸವಕ್ಕೆ ಇಲಾಖೆಯಿಂದ 2 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ. ಉತ್ಸವದ ಮೂಲಕ ಮಹಾಕವಿ ರನ್ನನ ಕೊಡುಗೆ ಯುವ ಜನತೆಗೆ ಗೊತ್ತಾಗಬೇಕಿದೆ. ಉತ್ಸವಕ್ಕೆ ಮುಂದೆಯೂ ಹೆಚ್ಚಿನ ಅನುದಾನ ನೀಡಲಾಗುತ್ತದೆ ಎಂದು ಅವರು ಭರವಸೆ ನೀಡಿದರು. ಮಹಾಪುರುಷರನ್ನು ಜಾತಿಗೆ ಸೀಮಿತಗೊಳಿಸುವ ಪ್ರವೃತ್ತಿ ಇತ್ತೀಚೆಗೆ ಹೆಚ್ಚಾಗಿದೆ. ಮಹಾಪುರುಷರ ಕೊಡುಗೆ ಅವರ ಸಂದೇಶವನ್ನು ಜನರಿಗೆ ಮುಟ್ಟಿಸುವ ಕೆಲಸವಾಗಬೇಕು. ಅವರನ್ನು ಜಾತಿಗೆ ಸೀಮಿತಗೊಳಿಸುವುದು ಬೇಡ ಎಂದು ಅವರು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಜವಳಿ ಸಕ್ಕರೆ ಖಾತೆ ಸಚಿವ ಶಿವಾನಂದ ಪಾಟೀಲ್ ಅಬಕಾರಿ ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ್, ವಿಧಾನ ಪರಿಷತ್ ಸದಸ್ಯರಾದ ಪಿ.ಎಚ್. ಪೂಜಾರ್, ಶ್ರೀಮತಿ ಉಮಾಶ್ರೀ ಸೇರಿದಂತೆ ಅನೇಕರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಕಾರ್ಯಕ್ರಮವನ್ನು ವೀಕ್ಷಿಸಿದರು. ಶ್ರೀ ಪಿ.ಎಚ್. ಪೂಜಾರ, ವೇದಿಕೆ ಮೇಲಿರುವಂತಹ ಎಲ್ಲ ಮಹನೀಯರು, ಮಾನ್ಯ ಅಬಕಾರಿ ಇಲಾಖೆಯ ಸಚಿವರು, ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಆರ್.ಬಿ. ತಿಮ್ಮಾಪುರ್ ಅವರ ಮುಂದಾಳತ್ವದಲ್ಲಿ ನೆರವೇರ್ತಾ ಇರುವಂತಹ ರನ್ನ ವೈಭವ 2025 ಚಾವುಂಡರಾಯ ವೇದಿಕೆಯ ಕಾರ್ಯಕ್ರಮವನ್ನು ಜ್ಯೋತಿ ಬೆಳೆಸುವುದರ ಮುಖೇನ ವಿದ್ಯುಕ್ತವಾಗಿ ಉದ್ಘಾಟಿಸ್ತಾ ಇದ್ದಾರೆ. ಎಲ್ಲ ಮಹನೀಯರು ನಾವು ಜೊತೆಯಾಗೋಣ, ಚಪ್ಪಾಳೆ ನಿಂತು ನಮ್ಮ ಸಹಭಾಗಿತ್ವವನ್ನು ವ್ಯಕ್ತಪಡಿಸೋಣ. ಪ್ರೀತಿಯ ಬಂಧುಗಳೇ, ಮಹಾಕವಿ ಕವಿ ಚಕ್ರವರ್ತಿ ರನ್ನನ ಕೃತಿಗಳ ಜ್ಯೋತಿ ನಮ್ಮ ಮನಸ್ಸಿನಲ್ಲಿ ಮತ್ತೆ ಮತ್ತೆ ನೆಲೆಗೊಳ್ಳುವಂತಾಗಲಿ. ರನ್ನನ ಸಾಧನೆಯ ಆ ಪ್ರೇರಕ ಶಕ್ತಿ ನಮ್ಮ ವ್ಯಕ್ತಿತ್ವವನ್ನು ಬೆಳಗುವಂತಾಗಲಿ. ಕವಿ ಚಕ್ರವರ್ತಿ ಉಭಯ ಕವಿ ರನ್ನ ನಡೆದಾಡಿದಂತಹ ಪುಣ್ಯದ ನೆಲ, ಈ ಪುಣ್ಯದ ನೆಲವನ್ನ ಮುಟ್ಟಿ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಆ ಪ್ರತಿಭಾ ಶಕ್ತಿಯ ಒಂದು ತುಣುಕಾದರೂ ನನ್ನೊಳಗೆ ಆವಿರ್ಭವಿಸಬಹುದೇನೋ ಎನ್ನುವಂತಹ ಆಸೆಯಿಂದ ನಾನು ಈ ಮಣ್ಣಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಂತೆ. ಅಂತಹ ಪುಣ್ಯದ ನೆಲ ಮುಧೋಳ ತಾಲೂಕು. ಮುಧೋಳದ ಮುತ್ತು, ಕರ್ನಾಟಕದ ಸೊತ್ತು, ಕನ್ನಡ ಸಾಹಿತ್ಯದ ಮಹತ್ತು ಕವಿ ಚಕ್ರವರ್ತಿ ರನ್ನ. ಜ್ಯೋತಿ ಬೆಳೆಸಿದಂತಹ ಎಲ್ಲ ಮಹನೀಯರಿಗೆ ಅನಂತ ವಂದನೆಗಳು.